ಹಾಯ್ ಗಾಯ್ಸ್, ಮತ್ತೆ ಎಲ್ಲಿ ಬಂದಿದ್ದೀರ ಅಂದರೆ ಈಗ ತಲಕಾಡು ಟೆಂಪಲ್ ನೋಡಿ, ಮೈನ್ ಹಿಂದ್ಗಡೆ ನೋಡಿ ಹೆಂಗಿದೆ. ಈಗ ಒಳಗಡೆ ಹೋಗ್ತೀನಿ, ಆದರೆ ವಿಡಿಯೋಲ್ಲಿ ತೆಗಿಯಂಗಿದ್ರೆ ತೋರಿಸ್ತೀನಿ, ಇಲ್ಲಾಂದರೆ ಇಲ್ಲ ಈಚೆ ಕಡೆ ಎಲ್ಲ ತೋರಿಸ್ತೀನಿ. ಓಕೆನಾ? ನೋಡಿ, ಇದೆ ಟೆಂಪಲ್. ಒಳಗಡೆ ಬಂದಿದ್ದೀನಿ. ನಾನು ಒಳಗಡೆ ಮೊಬೈಲ್ ಅಲ್ಲೋ ಇಲ್ಲಿ ಇದೆಯೋ ಗೊತ್ತಿಲ್ಲ, ನಮಗೆ ತೋರಿಸ್ತೀನಿ ನೆಕ್ಸ್ಟು. ಹಳೇ ಟೆಂಪಲ್ ಇದು. ನಂದಿ ಟೆಂಪಲ್ಲು ನೋಡಿ, ಚೆನ್ನಾಗಿದೆ, ಪರವಾಗಿಲ್ಲ. ಬಂದಿರೋದಕ್ಕೂ ಸಾರ್ಥಕ ಆಯಿತು. ಅವ್ನು ಮೊಬೈಲ್ ಎತ್ಕೊಂಡು ಹೋಗ್ತದೆ ನಮ್ಮ ಹುಡುಗ. ಬಂದು ಚೋಳರ ಕಾಲದಲ್ಲಿ ಕಟ್ಟಿರೋದಂತೆ. ತುಂಬ ಚೆನ್ನಾಗಿದೆ, ಪರವಾಗಿಲ್ಲ. ನೋಡಿ, ಬೆಳ್ಳಿ ರಥ. ಆಗಿನ ಶಿಲ್ಪಿಗಳೊಂದು ನೋಡಿ ಯಾವ ಥರ ಇದು ಮಾಡಿದ್ದಾರೆ ಅಂದರೆ, ಶಿಲ್ಪಿಗಳು ತುಂಬ ಚೆನ್ನಾಗಿದೆ. ಹಿಂಗ ನೋಡಿ, ನಮ್ಮ ಬಾಸ್ ಇಲ್ಲಿದ್ದಾರೆ. ನಮ್ಮ ಬಾಸ್ ಬಿಗ್ ಬಾಸ್, ನಮ್ಮ ಬಿಗ್ ಬಾಸ್ ನೋಡಿ, ನಮ್ಮ ಬಾಸ್ ಇವರು. ಗಿಡಗಳಲ್ಲ ಈಗ ಹೊರಗಿದೆ ದೇವಸ್ಥಾನ. ಪ್ಲಾಸ್ಟಿಕ್ ನೋಡಿ ಇವರು. ಇದು ಒಂದು ಪಾರ್ವತಿ ಅಮ್ಮ ಟೆಂಪಲ್. ಪಾರ್ವತಿ, ಶಿವನ ಧರ್ಮಪತ್ನಿ ಪಾರ್ವತಿ. ಆ ಕಾಲದಲ್ಲಿ ಹೆಂಗೆ ಶಿಲೆ ಇದು ಮಾಡಿದ್ದಾರೆ ನೋಡ. ತಲೆ ಮಾಡಿದ್ದಾರೆ ನೋಡ. ಒಂದೊಂದು ಇದು ನೋಡಿ ಹೆಂಗೆ ಬಿಡಿಸಿದ್ದಾರೆ, ಅದೇನೋ ಹೆಂಗೆ ಬಿಡಿಸಿದ್ದಾರೆ ನೋಡು. ಎಲ್ಲ ಕೆತ್ತಿರೋದು ನಮಗೂ ಗೊತ್ತು ನೋಡಿ. ಇದು ಹೆಂಗಿದೆ ನೋಡಿ, ಇದು ನೋಡ, ಇದು ಲಾಕ್ ಸಿಸ್ಟಮ್ ನೋಡಿ ಹೆಂಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಲಾಕ್ ಸಿಸ್ಟಮ್. ಇದು ನೆಕ್ಸ್ಟ್ ಮೇಲೆ ಇದೆ ಅಂತೆ, ಮೇಲೆ ಹೋಗಬೇಕು ನೋಡಿ. ಇದು ಬಂದು ಭದ್ರಕಾಳಿ ಸಮೇತ ವೀರಭದ್ರ ನೋಡಿ. ರೊತ್ತ ಬರಲು ಹೋಗ್ತಾ ಇದೆ ನೀರು. ವೀರಭದ್ರ ಸ್ವಾಮಿ ಟೆಂಪಲ್ ಇದೆ ನೋಡಿ. ಇದೆ ಮರಳು ಒಳಗಡೆ ಹೋಗೋ ಟೆಂಪಲ್ ಇದು, ನೋಡ್ಕೊಳ್ಳಿ. ಸರ್ ಇವಾಗೆ ಬರ್ತಾ ಇರೋದಲ್ಲ ಸರ್, ಅದಕ್ಕೆ
ಬಂದ್ಮೇಲೆ ನನಗೆ ಗೊತ್ತಾಗುತ್ತೆ. ನೋಡಿ ನಮಗೆ ಸಾರ್ ಸಪೋರ್ಟ್ ಫುಲ್ ಸಪೋರ್ಟ್ ಜೊತೆಲಿ ಬರ್ತಾ ಇರ್ತಾರೆ ನೋಡಿ. ಈಗ 2021 ಆಗಿತ್ತು, ಎಷ್ಟು 5 ಪಂಚಲಿಂಗದಲ್ಲಿ 5 ಲಿಂಗ. ಅದರಲ್ಲಿ ಒಂದು ವೈದ್ಯನಾಥೇಶ್ವರ, ಸೆಕೆಂಡ್ ಒಂದು ಪಾತಾಳೇಶ್ವರ, ಮೂರನೇದು ಮರಳೇಶ್ವರ. ಒಂದೊಂದು ಲಿಂಗನೂ ಕೂಡ ಡಿಫ್ರೆಂಟ್ ಥರ ಐತೆ. ಈಗ ಅಲ್ಲಿ ವೈದ್ಯನಾಥೇಶ್ವರ ನೋಡಲ್ಲ, ಅದು ಲಾರ್ಜ್ ಐತೆ, ಉದ್ದ ಐತೆ. ವಿಗ್ರಹ ಬಂದು ಹಿಂಗೆ ಬರ್ತದೆ. ನೀವು ನೋಡಿರಲ್ಲ ಲಿಂಗಗಳು ಯಾವ ಥರ ಇರ್ತವೆ, ಈ ಥರ ಇರ್ತದೆ. ಅದು ಹಿಂಗೆ ಐತೆ. ಇದು ಅಷ್ಟೇ ಭಾಳ ಚಿಕ್ಕದು ಅತಿಯಾದ ಪಾತಾಳೇಶ್ವರ. ಕಲರ್ ಕೂಡ ಚೇಂಜ್ ಆಗುತ್ತೆ. ನೋಡಿ, ಅಬ್ಸರ್ವ್ ಮಾಡಿ, ಒಂದು 5 ನಿಮಿಷ ನೋಡಿ. ಚೇಂಜ್ ಆಗ್ತಾ ಇರುತ್ತೆ ಸರ್. ಅದು ಬ್ರೌನ್ ಕಲರ್ ಐತೆ. ಹಾಂ. ಇದು ಹಸಿರು ಕಲರ್ ಬರುತ್ತೆ. ವೈದ್ಯನಾಥೇಶ್ವರ ಹಸಿರು ಕಲರ್ ಇರುತ್ತೆ, ಇದು ಬ್ರೌನ್ ಕಲರ್ ಇರುತ್ತೆ. ಮರಳೇಶ್ವರ ಬಂದು ಅದು ಬಂಡನೆ ಹಿರಿ ಏನಾದ್ರು ಪದ್ಧತಿ ಏನಂತಂದ್ರೆ, ಕಾಶಿಗೆ ಹೋಗಿ ನೀವು ಸ್ನಾನ ಮಾಡೋದು ಪುಣ್ಯ ಬರ್ತದೆ ಅಂತಲ್ಲ, ಅದಕ್ಕಿಂತ ಒಂದು ಗುರುಗುಂಜಿ ಗಾತ್ರ ಹೆಚ್ಚು ಪುಣ್ಯ ಬರ್ತದೆ. ಕಾವೇರಿ ಕಪಿಲ ಸ್ಫಟಿಕ ಸರೋವರ ಸಂಗಮ ಆಗುತ್ತೆ. 7 ವರ್ಷಕ್ಕೆ 5 ವರ್ಷಕ್ಕೆ ಹೋಗ್ತಾರೆ ಇದಾಗುತ್ತೆ. ವರ್ಷ ಕಾರ್ತಿಕ್ ಮಾಸ ಬರುತ್ತಲ್ಲ, ಅಂದರೆ ಇನ್ನೂ ಏನು ಗೊತ್ತಾ, 4 ಕಾರ್ತಿಕ್ ಮಾಸ, ಶ್ರಾವಣ ಮಾಸ ಬರ್ತಲ್ಲ, ಮಾತ್ರ ಇದ್ದಾಗ ಏನಿರಲ್ಲ. 5 ಬರಬೇಕು. 5 ಬಂದಾಗ ಮಾತ್ರ ಇಲ್ಲಿ, ಆಗ ಮಾತ್ರ ಇಲ್ಲಿ ಪಂಚಲಿಂಗ ದರ್ಶನ ಆಗುತ್ತೆ. ಆಗ ಮಾತ್ರ 5 ಬಂದ ಮಾತ್ರ. ಕಾರ್ತಿಕ್ ಮಾಸ 5 ವಾರಗಳು ಬರುತ್ತೆ. ಶ್ರಾವಣ ಮಾಸ 4 ವಾರ ಬಂದಿತ್ತು, 5 ವಾರ ಬರ್ತದೆ ನೋಡಿ. ಶ್ರಾವಣ ಮಾಸ, ಕಾರ್ತಿಕ್ ಮಾಸ 5 ಬಂದಾಗ ಇಲ್ಲಿ ಪಂಚಲಿಂಗ ದರ್ಶನ ಆಗುತ್ತೆ. ಒಳಗಡೆ ಇರೋ ಪಾತಾಳೇಶ್ವರ. ಓಕೆ, ಥ್ಯಾಂಕ್ ಯು ಸರ್. ನೋಡಿ, ಇದು ಒಂದು ಪಾತಾಳೇಶ್ವರ ಸ್ವಾಮಿ ಟೆಂಪಲ್ ಒಳಗಡೆ ಹಿಂಗೆ ನೋಡ್ಕೊಂಡು ಬನ್ರಿ. ಓಕೆ, ಸಾರಿ ಸರ್, ಗೊತ್ತಿಲ್ಲ. ಧೂಪ ಹಾಕಿ ಪೂಜೆ ಸಾಮಾನು ತಗೊಳ್ಳಿ. ಸರ್ಪದೋಷ, ನಾಗದೋಷ ಇದು ಪರಿಹಾರ ಆಗುತ್ತೆ. ಪೂಜೆ ಸಾಮಾನು ತಗೊಳ್ಳಿ ಅಮ್ಮ. ಧೂಪ ಹಾಕಿ ಪೂಜೆ ಸಾಮಾನು ತಗೊಳ್ಳಿ. ಇದೊಂದು ಕಡೆ ಏನು ಮಾಡೋದು ನಿಮ್ಮ ನೋಡಿ, ಇದೆ ಪಾತಾಳೇಶ್ವರ ಸ್ವಾಮಿ ಟೆಂಪಲ್ ಒಳಗಡೆ ಇರೋದು. ನೋಡಿ ಎಷ್ಟು ಕೆಳಗಡೆ ಇದೆ ಟೆಂಪಲ್. ಇದು ತುಂಬ ಚೆನ್ನಾಗಿ ನೋಡಿ, ಎಷ್ಟು ಹೈಟ್ ಇದೆ ಅಷ್ಟು ಒಳಗಡೆ ಟೆಂಪಲ್ಲು. ಎಷ್ಟು ಒಳಗಡೆ ಇದೆ ಅಂದರೆ ಶ್ರೀ ಪಾತಾಳೇಶ್ವರ ಸ್ವಾಮಿ ಟೆಂಪಲ್. ನೆಕ್ಸ್ಟು ಮರಳೇಶ್ವರ ಸ್ವಾಮಿ ಟೆಂಪಲ್. ಈಗ ಪಾತಾಳೇಶ್ವರ ಟೆಂಪಲ್ ಆಯಿತು. ಈಗ ನೆಕ್ಸ್ಟು ಹೇಳಿದ್ನಲ್ಲ ಮರಳೇಶ್ವರ ಸ್ವಾಮಿ ಟೆಂಪಲ್. ಆಗಲ್ಲ, ಈಗ ಪರವಾಗಿಲ್ಲ, ಇದಾಕಿದ್ದಾರೆ, ಶೀಟೆಲ್ಲ ಹಾಕಿದ್ದಾರೆ, ಹೋಗ್ಬೋದು. ಶೀಟ್ಗನ ಇರಲಿಲ್ಲ ಅಂದರೆ ಹೋಗೋಕ್ಕೆ ತುಂಬ ಕಷ್ಟ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ತಲಕಾಡು ಅಂದರೆ ಏನಪ್ಪ ಅಂದರೆ ಮರಳು. ಕರ್ನಾಟಕದಲ್ಲಿ ಎಲ್ಲರೂ ನೋಡ್ಬೇಕಂದ್ರೆ ತಲಕಾಡು ಬರ್ಬೇಕು. ಮರಳು ನಡೀತಾ ಇದ್ದೀವಿ ನೋಡಿ. ಬಿಸಿಲು ತುಂಬಾ ಇದೆ, ಮರಳು ತುಂಬ ಸುಡ್ತಾ ಇದೆ. ಆದ್ರೂ ಸೀಟ್ ಎಲ್ಲ ಹಾಕಿ ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ಜೈ ಶ್ರೀರಾಮ್. ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಇದೆ ಮರಳೇಶ್ವರ ಸ್ವಾಮಿ ಟೆಂಪಲ್. ಈಗ ಅಲ್ಲಿಗೆ ಹೋಗ್ಬೇಕು. ಹಾಗಲ್ಲ, ಸುಸ್ತಾಗೋಗುತ್ತೆ ಹೋಗೋಷ್ಟರಲ್ಲಿ. ಆ ಬಿಸಿಲು ಬೇರೆ ಜಾಸ್ತಿ ಇದೆ ಈಗ. ಶಿವ ಶಂಕರ ಮಹಾದೇವ, ಹರ ಹರ ಮಹಾದೇವ, ಶಂಭೋ ಶಂಕರ, ಉದೋ ಉದೋ ಮಾದಪ್ಪ. ಸೂಪರಾಗಿದೆ ಗುರು, ಚೆನ್ನಾಗಿದೆ ಬ್ರೋ. ನೋಡ್ಕೊಳ್ಳಿ, ಬಂದಿದ್ದೀನಿ. ವಾಯ್ಸ್ ಇಲ್ಲ ಅಂದ್ರೂ ಮ್ಯೂಸಿಕನ್ನು ಹಾಕ್ತೀನಿ.
ನೈಸ್, ವೆರಿ ಸೂಪರ್. ಸುನಿಲ್ ಅಮೂಲ್ ಮಾಡ್ತೀನಿ ನಿನ್ನ ಕೈತು ನೋಡಿ, ಇವ್ರು ಲೆಕ್ಕಾಚಾರ ಆಡ್ಕೊಂಡು ಹೋಗ್ತಾ ಟೆಂಪಲ್ಗೆ ಬಂದ್ಬಿಟ್ಟು ಇವರು. ಬಾಹುಬಲಿ, ಅಮರೇಂದ್ರ ಬಾಹುಬಲಿ. ಬಂದ್ರಿ ಮರಳಲ್ಲಿ ನಡೆದು ಸುಸ್ತಾಗೈತು. ನೋಡಿ ಇಲ್ಲಿ ಸೀನಣ್ಣಗೆ ನೋಡ್ರಿ ಹೆಂಗಿದೆ, ಸೆಕೆ ಹರಿತಾ ಇದೆ ಫುಲ್. ನೋಡಿ ಫುಲ್ ಮರಳು ಕೆಳಗಡೆ ಇದೆ ಮರಳೇಶ್ವರ ಸ್ವಾಮಿ. ನೋಡಿ ಹೆಂಗಿದೆ ಮರಳು ಫುಲ್ಲು. ನೋಡಿ ಫುಲ್ಲು ಮರಳಿದೆ, ಅದಕ್ಕೆ ಮರಳೇಶ್ವರ ಅನ್ನೋದು. ಮರಳು ಇರೋದಕ್ಕೆ ಬಿಸಿ ಸುರಿತದಪ್ಪ, ಸುರಿತದೋ. ಓಂ ನಮ ಶಿವಾಯ. ಅಪ್ಪ ಶಿವ. ನೋಡಿ ಇಲ್ಲಿ ನಮ್ಮ ಬಾಸ್ ಮೇಲೆ ಆಗಿದ್ದಾರೆ. ಒಳಗಡೆ ದೇವಸ್ಥಾನ ತೆಗಿಬಾರ್ದಂತೆ. ಓಕೆ, ಆಚೆ ಕಡೆ ಮಾತ್ರ ತೋರಿಸ್ತೀನಿ, ಒಳಗಡೆ ನೋ ಎಂಟ್ರಿ. ಅರತ್ತಪ್ಪ ತಿಳ್ಕೊಂಬಿಡಿ. ಪಾತಾಳೇಶ್ವರ ಟೆಂಪಲ್, ಮರಳೇಶ್ವರ ಸ್ವಾಮಿ. ನೋಡಿ ನೀರು ಕೂಡ ಹರಿತದೆ ಇಲ್ಲಿ. ನೋಡಿ ಹಳೆ ನೋಡಿ ಹಳೆ ವಿಗ್ರಹಗಳು ಇದೆಲ್ಲ ಈ ಕಡೆ ಏನೇ ಕೂಡ ನೋಡ್ದಾ. ನೋಡಿ ಎಲ್ಲಿಂದ ಎಲ್ಲಿಗೆ ನೀರು ಬಂದಿದೆ ನೋಡಿ. ನೋಡಿ ಟೆಂಪಲು ಒಳಗಡೆ ತೆಗೆಯೋಕ್ಕೆ ಬಿಟ್ಟಿಲ್ಲ, ಅನುಮತಿ ಇಲ್ಲ ಅಂತೆ ವಿಡಿಯೋ ತೆಗೆಯೋದಕ್ಕೆ. ಜಸ್ಟ್ ಇಲ್ಲೊಂದು ಆಚೆ ಕಡೆಯಿಂದ ತೋರಿಸಿ ನಿಮಗೊಂದು. ಚೆನ್ನಾಗಿದೆ ಮರಳೇಶ್ವರ ಸ್ವಾಮಿ ಟೆಂಪಲು. ಎಲ್ಲ ಫುಲ್ ಒಳಗಡೆನೇ ಇದೆ. ಅಂದರೆ ಸ್ವಯಂಭೂತ ಶಿಲೆ ಇದಾಗಿರೋದಂತೆ ಇದು. ಬಿಸಿಲಲ್ವಾ ಸ್ವಲ್ಪ ಹಂಗೆ ಮಾತಾಡೋದಕ್ಕೆ. ನೋಡಿ ಇಲ್ಲಿದೆ ಭೋಗೇಶ್ವರ ಸ್ವಾಮಿ ಸನ್ನಿಧಿ. ಇದೆ ಭೋಗೇಶ್ವರ. ಒಬ್ಬ ಬಿಸಿಲು ಸ್ವಾಮಿ, ಬಿಸಿಲು ನಮ್ಮ ಬಾಸ್. ನೋಡಿ ಭೋಗೇಶ್ವರ ಸ್ವಾಮಿ ಸನ್ನಿಧಿ. ಓಂ ನಮಃ ಶಿವಾಯ. ಇನ್ನೊಂದು ಸಲ ತೋರಿಸ್ಬಿಡ್ತೀನಿ ನೋಡ್ಕೊಳ್ಳಿ ಟೆಂಪಲು. ನೋಡಿ ಫುಲ್ ಮರಳಿದೆ ಈ ಕಡೆ ಎಲ್ಲ. ಸರ್ ಯಾಕೆ ಸರ್ ಮರಳಾಯ್ತಿದ್ದು? ಮರಳು ಏನಕ್ಕಾಯ್ತು ಅಂದರೆ ಮರಳೇಶ್ವರ ಸ್ವಾಮಿ ಅಂತೇಳಿ ಮರಳಾಗಿದೆ. ಅದು ಹಾವು ಹೇಳು ನೋಡಿಪ್ಪ, ಇದು ಹಾವು, ಅದು ಸಿಂಹದ ಆಕಾರ ಇದೆ ನೋಡಿ. ಅದು ಆನೆ, ಇದು ಆನೆ ಮುಖ. ಈ ಕಡೆ ಬಂದು ಆಮೆ. ನೋಡಿ ಆಮೆ ಆ ಮುಖ ಕಾಣಿಸ್ತಾ ಇದೆಯಲ್ಲ, ಇದು ಮರ ಹೆಸರೇನೋ ಗೊತ್ತಾಗ್ತಾ ಇಲ್ವಾ. ಮುಂದೆ ವಿಡಿಯೋದಲ್ಲಿ ನಿಮ್ಮ ಕಮೆಂಟ್ ಗೊತ್ತಿದ್ರೆ ಕಮೆಂಟ್ ಹಾಕಿ ಅಣ್ಣ. ಏನು ಮರ ಅಣ್ಣ ಅದು? ತಪ್ಸಿ ಮರ. ಇದು ಬಂದು ಟೆಂಪಲ್ ಬಂದು ಚೌಡೇಶ್ವರಿ ಅಮ್ಮ ಅವರು. ಇವರು ದೇವಸ್ಥಾನ ಇದೆಯಲ್ಲ, ಚೌಡೇಶ್ವರಿ ಅಮ್ಮ. ಚೌಡೇಶ್ವರಿ ಸ್ವಾಮಿ ಟೆಂಪಲ್. ಆ ಥರ ತಾಯಿಗೆ ಸ್ವಲ್ಪ ಯಾವುದೇ ಕೆಲಸ ಆಗಲಿ 3 ತಿಂಗಳು ಬೇಗ ಆಗುತ್ತೆ, 6 ತಿಂಗಳು ಇಲ್ಲ 1 ವರ್ಷಕ್ಕೆ ಗ್ಯಾರಂಟಿ ಆಗಿರುತ್ತೆ. ಆ ಥರ ಸುಮಾರು ಜನಕ್ಕೆ ಆಗಿದೆ. ಈ ದೇವಸ್ಥಾನ ಬಂದು ಕೀರ್ತಿನಾರಾಯಣ ದೇವಾಲಯ. ಇದು ಒಳಗಡೆ ಹೋಗೋಣ. ಒಳಗಡೆ ಏನೇನಿದೆ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಆ ಕಡೆ ಒಂದಿದೆ, ಅದು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ ಕೀರ್ತಿನಾರಾಯಣ ಟೆಂಪಲ್, ರಾಣಿ ಟೆಂಪಲ್. ಓಕೆ, ಇಲ್ಲಿ ಬಂದಿದ್ದಕ್ಕೂ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಇಲ್ಲಿದೆ ಟೆಂಪಲ್ಗೆ ಬಂದು ನೋಡಿಲ್ಲ, ಫಸ್ಟ್ ಟೈಮ್ ಬಂದಿರೋದು. ಏನೋ ಸ್ವಲ್ಪ ನಮ್ಮದೇನೋ ಎಕ್ಸ್ಪ್ಲೇನ್ ಆದಂಗೆ ಮಾಡಿದ್ದೀನಿ.
ದಯವಿಟ್ಟು ತಪ್ಪಿದ್ರೆ ಕ್ಷಮಿಸಿ. ಯಾರಾದ್ರೂ ನೋಡೋರು ಇದ್ದರೆ ವೀಡಿಯೋ ನೋಡ್ತಾ ಇದ್ದರೆ ಕ್ಷಮಿಸಿ ಕೇಳ್ಕೊತೀನಿ. ತಪ್ಪಾಯಿತು, ಕ್ಷಮಿಸಿ. ಎಲ್ಲ ಒಂದೇ. ನನ್ನ ಅಕ್ಕಂದಿರು, ಅಣ್ಣಂದಿರು, ತಮ್ಮಂದಿರು, ತಂಗಿರು. ನೋಡಿ ಇದೇ ಮಹಾದ್ವಾರ ಕೀರ್ತಿ ನಾರಾಯಣಿ ಟೆಂಪಲ್ ಒಳಗಡೆಗೆ. ನಾರಾಯಣಿ ಅಲ್ಲ ಅಮ್ಮನವರೇ. ಅಪ್ಪನವ. ಓ ನಮ್ಮ ಕಾಡು ನೋಡಿ ಹೆಂಗಿದೆ ನೋಡಿ ಒಳಗಡೆ ತರುವಂಥ ದೇವರು, ಕೀರ್ತಿ ತರುವಂಥ ದೇವರು. ಇಲ್ಲ ನೋಡಿ ಸೂಪರಾಗಿದೆ. ಅದು ಸ್ಟ್ರಕ್ಚರ್ಸ್ ಇದೆಯಲ್ಲ ಯಾವ ಥರ ಇದು ಮಾಡಿದ್ದಾರೆ ನೋಡಿ. ನೋಡಿ ಯಾವುದು ಒಳಗಡೆ ಹೋಗೋಣ. ಏನು ಫೋಟೋ ವಿಡಿಯೋ ಏನೋ ತೆಗಿಯಂಗಿಲ್ಲ ಅನಿಸುತ್ತೆ. ಜಸ್ಟ್ ಎಂಟ್ರೆನ್ಸ್ ಮಾತ್ರ ತೋರಿಸ್ತೀನಿ ನಿಮಗೆ. ನೋಡಿ ನಮ್ಮ ರೆಡಿ ಹೋಗ್ತಾ ಇದ್ದಾರೆ. ಬಿಸಿ ಕಾಲಿಡೋದಕ್ಕಾಗಲ್ಲ. ಟೆಂಪಲ್ ಚೆನ್ನಾಗಿದೆ. ಕೀರ್ತಿ ನಾರಾಯಣ ದೇವಸ್ಥಾನ ಮುಗಿಸ್ಕೊಂಡು ಇವಾಗ ಕಾವೇರಿ ನದಿ ಕಡೆ ಹೋಗ್ತಾ ಇದ್ದೀವಿ. ಈ ತಲಕಾಡಲ್ಲಿ ಪಂಚಲಿಂಗ ದರ್ಶನ 5 ಲಿಂಗಗಳಿರ್ತದೆ. ಅದು ಕಾರ್ತಿಕ ಸೋಮವಾರದಲ್ಲಿ 5ನೇ ಸೋಮವಾರ ಯಾವಾಗ ಬರ್ತದೋ ಇಲ್ಲಿ ಆವಾಗ ವಿಶೇಷತೆ ಇರ್ತದೆ. ಅದು ವರ್ಷಕ್ಕೆ 5 ವರ್ಷಕ್ಕೆ 6 ವರ್ಷಕ್ಕೆ ಒಂದು ಸತಿ ಬೀಳ್ತದೆ. 2021ರಲ್ಲಿ ಬಿದ್ದಿತ್ತು. ನೆಕ್ಸ್ಟ್ 28 ಇಲ್ಲಿ 29ರಲ್ಲಿ ಬೀಳುತ್ತೆ. ಕಾರ್ತಿಕ ಸೋಮವಾರ 5ನೇ ವಾರ ಯಾವಾಗ ಇರುತ್ತೋ ಅವಾಗ ಬನ್ನಿ ಎಲ್ಲ ಇಲ್ಲಿ ದರ್ಶನ ಮಾಡ್ಕೊಂಡು. ನೆಕ್ಸ್ಟ್ ಕಾವೇರಿ ನದಿ ತೋರಿಸ್ತೀವಿ. ನೆಕ್ಸ್ಟ್ ತೋರಿಸ್ತೀವಿ. ಓಕೆ ನೋಡಿ ಇದೇ ಕಾವೇರಿ ನದಿ. ನೋಡಿ ಹೆಂಗೆ ಜನ ನೀರಲ್ಲಿ ಆಡ್ತಾ ಇದ್ದಾರೆ ನೋಡ್ರಿ ಹೆಂಗಿದ್ದಾರೆ. ಸೂಪರ್ 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 ನೋಡಿ ಹಿಂಗೆ ಆಡ್ತಾ ಇದ್ದಾರೆ ನೀರಲ್ಲಿ. ಕಾವೇರಿ ರಿವರ್